ಹಾಯ್ ಆಲ್, ಇವತ್ತು ದೊಡ್ಡಪತ್ರೆ ಸೊಪ್ಪಿನ ತಂಬುಳಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ಒಂದು ಹಿಡಿಯಷ್ಟು ದೊಡ್ಡಪತ್ರೆ ಸೊಪ್ಪು ತೊಗೊಂಡಿದ್ದೀನಿ. ಶುಂಠಿ, ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಪೆಪ್ಪರು, ಜೀರಿಗೆ, ತುಪ್ಪ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ ಗಟ್ಟಿ ಬರೋಕ್ಕೆ ಒಂಚೂರು ಹುರ್ಗಡ್ಲೆ ಹಾಕ್ತಿದ್ದೀನಿ ಮತ್ತು ಕಾಯಿ ಬೇಕಿದ್ದಕ್ಕೆ. ಈಗ ಹೇಗೆ ಮಾಡೋದು ನೋಡೋಣ. ಒಂದು ಬಾಣಲೆಗೆ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಜೀರಿಗೆ, ಮೆಣಸು ಅದೊಂಚೂರು ಸಿಡಿದ್ಮೇಲೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀವಲ್ಲ ಆ ಸೊಪ್ಪು, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಸೊಪ್ಪು ಚೆನ್ನಾಗಿ ಬಾಡಬೇಕು. ತೊಳ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ಬಾಡಿಸ್ಕೋಬೇಕು ಚೆನ್ನಾಗಿ, ಸ್ವಲ್ಪ ಬೇಯುತ್ತಿದ್ದು. ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ಕಾಯಿ ತುರಿ, ನೀವು ಈ ಟೈಮಲ್ಲಾದರೂ ಉಪ್ಪು ಹಾಕ್ಕೋಬೋದು, ಇಲ್ಲಾಂದರೆ ಮಿಕ್ಸಿ ಮಾಡಿದ್ಮೇಲೆ ಆ ಚಟ್ನಿ ಥರ ಇರುತ್ತಲ್ಲ, ಮೊಸರು ಮಿಕ್ಸ್ ಮಾಡಬೇಕಾದ್ರೂ ಉಪ್ಪು ಹಾಕ್ಕೋಬೋದು. ನಾನು ಕಡೆಯಲ್ಲಿ ಹಾಕ್ಕೊತೀನಿ. ಇವಾಗ ಇಷ್ಟು ಹಾಕಿ ಚೆನ್ನಾಗಿ ಬಾಡಿಸೋಣ. ಕಾಯಿ ನಾನು ಇವಾಗಲೇ ಹಾಕೋ ಉದ್ದೇಶ ಏನು ಅಂದರೆ, ಇಟ್ಟರೆ ಅದು ಬೇಗ ಹಾಳಾಗಲ್ಲ. ನೀವು ಹಸಿದು ಹಾಕಿದ್ರೆ ಹಾಳಾಗೋಗ್ಬಿಡುತ್ತೆ. ಈಗ ರುಬ್ಕೊಂಬಂದಿದ್ದೀನಿ ಎಲ್ಲ ಬಾಡಿಸಿದ್ಮೇಲೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕಲರು. ಇದಕ್ಕೆ ಗಟ್ಟಿ ಮೊಸರೆ ಹಾಕಬೇಕು, ಹುಳಿ ಮೊಸರು ಹಾಕಬಾರ್ದು. ಮತ್ತು ಮಜ್ಜಿಗೆ ಹಾಕ್ತಾರೆ ಕೆಲವರು. ತಂಬುಳಿ ಗಟ್ಟಿ ಮೊಸರು ಹಾಕಿದ್ರೆ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ. ಇದು ಹಾಕಿಬಿಟ್ಟು ಇದಕ್ಕೊಂದು ಒಳ್ಳೆ ಗಮ್ಮತ್ತಿನ ಒಗ್ಗರಣೆ ಕೊಡೋಣ. ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮೊಸರು ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಇನ್ನೂ ಉಪ್ಪು ಹಾಕಿಲ್ಲ. ನೀವು ಊಟ ಕೂತ್ಕೊಂಡಾಗ ಬಡಿಸ್ಕೊಳ್ಳೋಕೆ ಮುಂಚೆ ಉಪ್ಪು ಹಾಕ್ಕೊಂಡ್ರೆ ನಿಮಗೆ ಬೇಗ ಹುಳಿ ಬರಲ್ಲ. ಉಪ್ಪಿನ ಜೊತೆ ಒಂದು ಸ್ಪೂನ್ ಸಕ್ಕರೆನೂ ಹಾಕಿದ್ರೆ ನೀವು ಒಂದಿನ ಇಡೀ ಈಚೆ ಇಟ್ಟರೂ ಏನಾಗಲ್ಲ, ನಿಮಗೆ ಹುಳಿ ಬರಲ್ಲ. ಸಕ್ಕರೆ ಹಾಕೋದ್ರಿಂದ ಇಷ್ಟ ಇಲ್ಲ, ಸಕ್ಕರೆ ಹಾಕ್ಕೊಳ್ಳಲ್ಲ ಅನ್ನೋರು ನೀವು ಬರೀ ಉಪ್ಪು ಹಾಕ್ಬಿಟ್ಟು ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ, ರೆಡಿ ಇದೆ ತಂಬುಳಿ. ಬಿಸಿ ಬಿಸಿ ಅನ್ನಕ್ಕೆ ತಂಬುಳಿ ಇಲ್ಲ ಮುದ್ದೆ ಜೊತೆ ತಂಬುಳಿ ಚೆನ್ನಾಗಿರುತ್ತೆ. ಇವತ್ತು ಮುದ್ದೆಗೆ ತಂಬುಳಿ ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿದೆ. ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ. ನಾನು ಈ ಟೈಮಲ್ಲಿ ಕಡೆಯಲ್ಲಿ ಊಟ ಕೂತ್ಕೊಳ್ಳೋಕೆ ಮುಂಚೆ ಉಪ್ಪು ಹಾಕ್ಕೊಳ್ತೀನಿ, ಹುಳಿ ಬರಲ್ಲ ಅಂತ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳೋಣ. ನಾನು ಸಕ್ಕರೆ ಹಾಕಿಲ್ಲ. ನಿಮ್ಗೆ ಇಷ್ಟ ಬಂದರೆ ಸಕ್ಕರೆ ಹಾಕ್ಕೊಂಡ್ರೆ ಇಡೀ ದಿನ ಈಚೆ ಇಟ್ಟರು ಬೇಗ ಹುಳಿ ಬರಲ್ಲ ಮೊಸರು ಹಾಕಿರೋದ್ರಿಂದ. ರೆಡಿ ಇದೆ ನೋಡಿ. ಥ್ಯಾಂಕ್ ಯು.